ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಆಫ್ಟರ್ ಲಾಂಗ್ ಟೈಮ್ ಬ್ಯಾಕ್ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಕಾಡುಗೋಡಿಯಲ್ಲಿ ಮ್ಯಾಚ್ ಇದೆ. ಸೊ ಇವಾಗ ಟೈಮ್ ಬಂದು ನೋಡಿ 5:19 ಆಗಿದೆ. ನಾನು 4:30 ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಪ್ಯಾಕ್ ಎಲ್ಲ ಮಾಡಿ, ಸೊ 7 ಗಂಟೆಗೆ ಏನೋ ಟ್ರೈನ್ ಇದೆ. ರಾಮನಗರ ಹೋಗಬೇಕು. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಅಂತ. ಸೊ ಗೈಸ್, ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಮನೆಯಿಂದ. ಬನ್ನಿ 6 ಗಂಟೆ ಆಗಿದೆ ಟೈಮು. ಸೊ ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಅಲ್ಲಿ ಹೋಗಿಷ್ಟಲ್ಲಿ. ಸೊ ಗೈಸ್, ಇವಾಗ ಫೈನಲಿ ಬಸ್ ಬಂದಿದ್ದೀವಿ. ಇವಾಗ ಇಲ್ಲಿಂದ ರಾಮನಗರ ಹೋಗಬೇಕು. ಬನ್ನಿ ಹೋಗೋಣ. ಆಯ್ತು, ಇವಾಗ ರಾಮನಗರ ಬಂದು ಇಳಿದಿದ್ದೀವಿ. ಇವಾಗ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಆಟೋದಲ್ಲಿ ಹೋಗಬೇಕು. ಸೊ ಇವಾಗ ಎಲ್ಲ ಎದ್ದು ಬರ್ತಾಯಿದ್ದಾರೆ ನಮ್ಮ ಬಾಯ್ಸ್ ಫುಲ್ಲು. ಸೊ ನಿಂತ್ಕೊಂಡಿರೋ ಫುಲ್ ರಶ್ ಇತ್ತು. ಸೊ ಇವಾಗ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಬನ್ನಿ ಹೋಗೋಣ. ಏನು ಟ್ರೈನು ಮದ್ದೂರು ಹತ್ರ ಇದೆ. ನೋಡೋಣ ಬನ್ನಿ ಎಷ್ಟೊತ್ತು ಬರುತ್ತೆ ಅಂತ. ಆಟೋ ಸಿಕ್ಕಿದೆ. ಆಟೋದಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಬನ್ನಿ ಹೋಗೋಣ. ಸರಿ, ಹಾಯ್ ಮೇಡಮ್. ಅದೇ ಶಶಿ, ಶಶಿ ಅಂತ ನಜಾರ ನೋಡಿ ಹೇಗಿದೆ ನಮ್ಮ ರಾಮನಗರ ರೈಲ್ವೆ ಸ್ಟೇಷನ್. ಲಾಸ್ಟ್ ಬ್ಲಾಗೆಲ್ಲ ನೋಡಿದ್ರೆ ರಾಮನಗರದು ಹೇಗಿತ್ತು ಅಂತ. ಸೊ ಗೈಸ್, ಇವಾಗ ಬಂದು ರೀಚ್ ಆಗಿದ್ದೀವಿ ರೈಲ್ವೆ ಸ್ಟೇಷನ್ಗೆ. ನಮ್ಮ ಮಾದೇಶ್ ಅವರು ಬಂದು ಜಾಯ್ನ್ ಆಗಿದ್ದಾರೆ. ಹಾಯ್ ಮಾಡಿ ಮಾದೇಶ್. ನಮ್ಮ ಜೊತೆಗೆ ಇವತ್ತು ಅವರ ತಮ್ಮ ಕೂಡ ಬರ್ತಾಯಿದ್ದಾರೆ. ಹಾಯ್ ಮಾಡಿ ಶಶಿ ಅವರೇ. ಸೊ ಇವಾಗ ಇಲ್ಲಿಂದ ವೈಟ್ ಫೀಲ್ಡ್ಗೆ ಹೋಗಬೇಕು. ಇನ್ನೇನು ಟ್ರೈನ್ ಬರ್ತಾಯಿದೆ. ಸೊ ಇಲ್ಲಿಂದ ಓಡೋದು. ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಲೆಟ್ಸಿ ಅವರು ಇಷ್ಟೊತ್ತಿಗೆ ಹೋಗಿ ತಲುಪ್ತೀವಿ ಅಂತ ನೋಡೋಣ. ಇವಾಗ ಟೈಮ್ ಬಂದು ಎಷ್ಟೊಂದು ಆಗಿದೆ ಗೊತ್ತಿಲ್ಲ. ಸೊ ಇವಾಗ ಇಲ್ಲಿಂದ ಹೊರಡಬೇಕು. ಬನ್ನಿ ನೋಡೋಣ. ಗೈಸ್, ಚಪ್ರಿ ಹೋಗ್ತಾ ಇದೆ ನೋಡಿ ಇಲ್ಲಿ. ನಿಮ್ಮ ಗ್ರೂಪಲ್ಲಿ ಯಾರು ಆ ಥರ ಚಪ್ರಿ ಇದ್ರೆ ಟ್ಯಾಗ್ ಮಾಡಿ ಅಂತ ಚಪ್ರಿಗೆ. ಸೊ ಗೈಸ್, ಬಂದ ನೋಡಿ ಆಫೀಸ್ ಬಾಯ್. ಲೇಸ್ ಕೂಡ ಕಟ್ಟಿಲ್ಲ, ಹಂಗೆ ಹೋಗ್ತಾ ಇದೆ. ಏಯ್ ಏಯ್ ಕ್ಯಾ ದೇಖ್ ರೇ, ಇದರ್ ಜಾ ರಹೇ ತು. ಗೈಸ್, ಮದ್ದೂರೊಡೆ ತೊಗೊಂಡವನೇ ಶಿಷ್ಯ, ಅದಕ್ಕೆ ಮದ್ದೂರೊಡೆ ತಿಂದಾಯಿ. ಗೈಸ್ ನೋಡಿ, ಇವನು ಅಂಕಲ್ ಮಗ. ಇವನು ಅಂಕಲ್ ಮಗ ನೋಡಿ, ಚೀರೆ ಬೀಸೋದು ನೋಡ್ದವನು ನೋಡಿ. ಅಂಕಲ್ ಮಗನ ಟ್ಯಾಗ್ ಮಾಡ್ರಿ. ನಾನು ಯಾಕೋ ಒಂಥರ ಇದ್ದಾರೆ. ಸೊ ಗೈಸ್, ಇವಾಗ ನಾವು ಬಂದು ವೈಟ್ ಫೀಲ್ಡ್ಗೆ ಇಳಿದಿದ್ದೀವಿ. ಇಲ್ಲಿಂದ ಕಾಡುಗೋಡಿಗೆ ಹೋಗಬೇಕು. ಎಲ್ಲೆಲ್ಲಿ ಹೋಗೋದು ಗೊತ್ತಿಲ್ಲ. ನೋಡೋಣ ಬಂದು ಅವತ್ತರಲ್ಲಿ ಸಿಗುತ್ತೆ, ಅದರಲ್ಲಿ ಹೋಗೋದು. ಸೊ ಗೈಸ್, ಇದು ಕಾಡುಗೋಡಿ ಬಸ್ ಸ್ಟ್ಯಾಂಡ್ ಅಂತೆ. ಅದು ಗೊತ್ತಿಲ್ಲ ನಮಗೆ. ನಾವು ಬಂದ್ಬಿಟ್ಟು ಇಲ್ಲಿ ಕಾಡುಗೋಡಿಗೆ ಬಸ್ ಸ್ಟ್ಯಾಂಡ್ ಹೇಳ್ತಾ ಇದ್ದೋ. ನಮ್ಮ ಮಾದೇಶ್ ಅವರು ಫುಲ್ಲು ಹೊಟ್ಟೆ ಇಷ್ಟೈತಂತೆ, ಬೇಜಾರಾಗ್ಬಿಟ್ಟವ್ರೆ. ಅವ್ರ ಜೊತೆಗೆ ಇವರು ಬೇಜಾರಾಗ್ಬಿಟ್ಟವ್ರೆ. ಸೊ ಕಾಲ್ ಮಾಡಿದ್ದು, ಲೊಕೇಶನ್ ಕಳಿಸ್ತೀನಿ ಅಂದವ್ರೆ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ. ಇವನು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಗೈಸ್ ನೋಡಿ, ಇವಾಗ ಟೈಮ್ ಬಂದು 9:07 ಆಗಿದೆ. ಇಲ್ಲಿ ಕಳಿಸಿದ್ದೀವಿ ಆಯ್ ಅಂತ. ನೋಡೋಣ ಎಷ್ಟೊತ್ತಿಗೆ ಲೊಕೇಶನ್ ಸೆಂಡ್ ಮಾಡ್ತಾರೆ ಅಂತ. ಸೊ ಗೈಸ್, ಲೊಕೇಶನ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಯಾವ ಥರ ಇದೆ ಕಾಡುಗೋಡಿ. ಸೊ ಇಲ್ಲಿಂದ ಹೊರಡಬೇಕು. ಬನ್ನಿ ಓಡೋಣ. ಹೇಳಲೇ ಗಂಡು ಪಿಲ್ಲರ್ ಹಾಕ್ಬಿಟ್ಟು ಈ ಗಾಡಿಗಳೆಲ್ಲ ಈಚೆ ಎಷ್ಟು ಜಾಗ ಉಳಿತಾಯ್ತು. ದೊಡ್ಡ ಇದು ಅವಾಗಿನ ಕಾಲದಲ್ಲಿ ಕಟ್ಟಿರ್ತಾರೆ ಕಣಲ್ಲ, ಅದಕ್ಕೆ ಈಗ ಮಾಡಿದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಅಲ್ಲ ಅಂದ್ಬಿಟ್ಟು ಹಂಗೆ ಬಿಡ್ಸವ್ರೆ ಅಷ್ಟೇ. ಅದನ್ನ ಯೋಚನೆ ಮಾಡ್ಬೇಕಣ ನೀನು. ಏನಾದ್ರೂ ತಲೆಯಲ್ಲಿ ಬುದ್ಧಿ ಇಲ್ಲ ಕಣ ನಿನ್ಗೆ. ಅಲ್ಲಿ ಮಾಡೋರೆಲ್ಲ ಆ ಥರ ಮಾಡವ್ರೆ. ಅದು ಆಗಿನ ಕಾಲದಲ್ಲಿ ಮಾಡವ್ರೆ. ಸೊ ಇಲ್ಲಿಂದ ಇವಾಗ ಲೆಫ್ಟಿಗೆ ಹೋಗಬೇಕು. ಇಲ್ಲಿ ಮಯೂರ ಬೇಕ್ರಿ ಇದೆ. ಸೊ ಲೆಟ್ಸ್ ಗೋ, ಓಡೋಣ. ಇವಾಗ ಬಂದು ಮ್ಯಾಚ್ ಹತ್ರ ಬಂದು ರೀಚ್ ಆಗಿದ್ದೀವಿ. ನೋಡೋಣ ಬಾಯ್ಸ್ ಎಲ್ಲ ಫುಲ್ಲು ಏನೋ ಪಾಪ ಫೀಲಿಂಗ್ ಏನೋ ಅಳ್ತಾ ಇದ್ದು. ಬನ್ನಿ ನೋಡೋಣ. ಸೊ ಗೈಸ್, ಅಲ್ಲಿಂದ ನಾಷ್ಟ ಮಾಡ್ಕೊಂಡು ಇವಾಗ ರೂಮ್ ಬಂದು ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಇಲ್ಲಿ ಮಲ್ಕೊಂಡು 5 ಗಂಟೆಗೆ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಸೊ ಇವಾಗ
ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇದರಿಂದ ಒಂದು 5 ಗಂಟೆಗೆ ಹೊರಡ್ತೀವಿ. ಬನ್ನಿ ಗೈಸ್. ರೂಮಲ್ಲಿ ಮಲ್ಕೊಂಡಿದ್ದು ಬೆಳಗ್ಗೆಯಿಂದ. ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಟೈಮ್ 6:30 ಆಗಿದೆ. ಸೊ ಬನ್ನಿ ಹೋಗೋಣ, ನೋಡೋಣ ಎಷ್ಟು ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಮಾಡ್ತಾರೆ. ಐ ವಿಲ್ ಇನ್ಫಾರ್ಮ್ ಯು. 2ನೇ ಫ್ಲೋರು ಮೇಲಿತ್ತು, ಇವಾಗ ಕೆಳಗಡೆ ಡೌನ್ ಹೋಗ್ತಾ ಇದ್ದೀವಿ ಲಿಫ್ಟಲ್ಲಿ. ನೋಡಿ ಶಿಷ್ಯ ಫುಲ್ಲು ಯಾವಾಗಲೂ ಸ್ಮೈಲಿಂಗ್. ವ್ಲಾಗ್ ಎತ್ತಿದ್ರೆ ಸಾಕು ಸ್ಮೈಲಿಂಗ್. ಸೊ ಬನ್ನಿ, ಇಲ್ಲಿಂದ ಒಂದು 800 ಮೀಟರ್ ಇದೆ, ನಡ್ಕೊಂಡು ಹೋಗ್ಬೇಕು. ನೋಡಿ ಗೈಸ್, ಓಯೋ ಹೊರಡಬೇಕು ಇವಾಗ. ಸೊ ಗೈಸ್, ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 500 ಮೀಟರ್ಸ್ ಇದೆ ಇಲ್ಲಿಂದ ಡೈರೆಕ್ಟು. ಸೊ ಬನ್ನಿ ಹೋಗೋಣ ಅಲ್ಲಿಗೆ. ನೋಡಿ ಬೆಂಗಳೂರು ಸಿಟಿ ಒಳಗೆ ಯಾವ ಥರ ಇದೆ. ಅಸೋಸಿಯೇಷನ್ ಅವರ ಅನುಮತಿಯೊಂದಿಗೆ ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದೇವೆ. ವೇದಿಕೆ ಮೇಲೆ ಸಂಪತ್ ಕುಮಾರ್ ಅವರು ಈ ಪಂದ್ಯದ ಸ್ಕೋರರ್ ಹಾಗೂ ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಎಲ್ಲ ನಮ್ಮ ಸೊ ಗೈಸ್ ಟೈಮ್ 9:55 ಆಗಿದೆ. ನಾವು ಇಲ್ಲಿ ಸ್ಕೋರ್ ಆಗ್ತಾಯಿದ್ದೀವಿ. ನಾವು ನಮ್ಮ ಶಿಷ್ಯ ಕ್ಯಾಮ್ರಾ ಆಪ್ರೇಟ್ ಮಾಡ್ತಾವನೆ. ಸೊ ಇವಾಗ ನೋಡೋಣ, ಇನ್ನೂ ಒಂದು ಮ್ಯಾಚ್ ಐತೆ ಅನಿಸುತ್ತೆ, ಅದಾದಮೇಲೆ ನೋಡೋಣ. ಮೆಂಬರ್ಸ್ಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಕಿರಣ್ ಮಾಗಡಿರವರು 500 ರೂಪಾಯಿ ಬಹುಮಾನ ನೀಡಿರ್ತಾರೆ. ದಯವಿಟ್ಟು ಸ್ವೀಕರಿಸಬೇಕು. ನಾಳೆ ಸಿಗೋಣ. ಗೈಸ್, ಮೊದಲನೇ ದಿನದು ಕಂಪ್ಲೀಟ್ ಆಗಿದೆ. ಎಲ್ಲ ಪ್ಯಾಕಪ್ ಮಾಡ್ಕೊಂಡ್ವಿ. ಸೊ ಇವಾಗ ಇಲ್ಲಿಂದ ರೂಮ್ಗೆ ಹೋಗ್ಬೇಕು. ಬನ್ನಿ ಹೋಗೋಣ ರೂಮ್ಗೆ. ಇಲ್ಲಿಂದ ಊಟ ಮಾಡಿಕೊಂಡು ಆಮೇಲೆ ರೂಮ್ಗೆ ಹೋಗ್ತೀವಿ. ಈಗ ಊಟ ಮಾಡ್ತಾಯಿದ್ದೀವಿ. ಹಾಯ್ ಗೈಸ್, ಟೈಮ್ 1:21 ಆಗಿದೆ. ಜಪ್ಟೋದಲ್ಲಿ ಆರ್ಡ್ರ್ ಮಾಡಿಬಿಟ್ಟು ತಿಂತಾಯಿದ್ದೀವಿ. ಇಲ್ಲಿ ಗುರುರಾಜ್ ಅವ್ರು ಕೆಳಗಡೆ ಮನ್ಕೊಂಡವ್ರೆ. ಸೊ ನೋಡಿ, ಅದು ಟೈಮ್ 1:30 ಆಗಿದೆ. 1:30 ಬುಕ್ ಮಾಡ್ಕೊಂಡು ತಿಂತಾಯಿದ್ದೀವಿ. ನೀವು ಯಾವತ್ತಾರು ಈ ಥರ ಮಾಡ್ಕೊಂಡಿದ್ದೀರಾ? ಕಮೆಂಟಲ್ಲಿ ತಿಳಿಸಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 2ಗೆ. ಸೊ ನೈಟು ಮಲಗಿದ್ದು, ಇವಾಗ ಟಿಫನ್ ಮಾಡೋಣ ಅಂದ್ಬಿಟ್ಟು ಟಿಫನ್ಗೆ ಹೋಗ್ತಾಯಿದ್ದೀವಿ, ಈಚೆ ಔಟ್ಸೈಡು. ಸೊ ಬನ್ನಿ ನೋಡೋಣ ಏನು ಸಿಗುತ್ತೆ ಅಲ್ಲಿ ಟಿಫನ್ ನೋಡೋಣ. ಟಿಫನ್ ಮಾಡ್ಕೊಂಡು ಬಂದ್ವಿ. ಇವಾಗ ಮೇಲೆ ಲಿಫ್ಟಲ್ಲಿ ಹೋಗೋಣ ಅಂತ ಲಿಫ್ಟ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ. ಏನು ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀವಿ ಗೈಸ್. ಇವಾಗ ಟೈಮು 2:30 ಆಗಿದೆ. ಅವರು ವೆಜ್ಜು, ನಾವು ನಾನ್ ವೆಜ್ಜು. ಸೊ ಗೈಸ್, ಇವಾಗ ಮ್ಯಾಚ್ ಹತ್ರ ಹೋಗ್ತಾಯಿದ್ದೀವಿ. ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ಇವಾಗ ಮತ್ತೆ ಮ್ಯಾಚ್ ಹತ್ರ ಹೋಗ್ತಾಯಿದ್ದೀವಿ. ರೂಮೆಲ್ಲ ಲಾಕ್ ಮಾಡಿಕೊಂಡು ಐಟಮ್ನ ಎತ್ಕೊಂಡು. ಸೊ ಬನ್ನಿ ಹೋಗೋಣ ಅಲ್ಲಿ. ಸೊ ಗೈಸ್, ಇವಾಗ ಇಲ್ಲಿಂದ ನಾವು ಮ್ಯಾಚ್ ಹತ್ರಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಮಾಮೂಲಿ ಎಂದಿನಂತೆ ನೆನ್ನೆ ಹೋಗಿದ್ದವಂಗೆ ಇವತ್ತು 1 ಕಿಲೋಮೀಟ್ರ್ ಏನೋ 700 ಮೀಟ್ರ್ ಏನೋ ಇದೆ. ಸೊ ಬನ್ನಿ ಹೋಗೋಣ. ಹಾಯ್ ಮಾಡಿ ಮದೇಶ್, ಹಾಯ್ ಮಾಡಿ ಶಶಿ ಕುಮಾರ್. ಗೈಸ್, ಮ್ಯಾಚ್ ಹತ್ರ ಬಂದ್ವಿ. ಎಲ್ಲ ಸೆಟಪ್ ಹೊಡೆದು ಲೈವ್ ಸ್ಟಾರ್ಟ್ ಮಾಡಬೇಕು. ಬನ್ನಿ ಹೋಗೋಣ. ಹಾಯ್ ಗೈಸ್, ಎಲ್ಲ ಸೆಟಪ್ ಹೊಡೆದು ಇವಾಗ ಕೂತಿದ್ದೀವಿ. ಮ್ಯಾಚ್ ನೋಡೋದಕ್ಕೆ ಎಷ್ಟು ಸ್ಟಾರ್ಟ್ ಆಗುತ್ತೆ ಅಂತ. ಏನಾಗ್ಬಿಟ್ಟ? ಅವ್ರಿಗೂ ತಂದು ಕೊಟ್ಟಿದ್ದಾರೆ. ಕುಡಿಯೋ, ಓಯ್ ಚೆನ್ನಾಗಿ ಕುಡಿಯೋ.
ಗೈಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಇವಾಗ ರಿಟರ್ನು ರೂಮ್ಗೆ ಹೋಗ್ತಾಯಿದ್ವಿ. ಬನ್ನಿ ಹೋಗೋಣ. ಸೊ ಹಾಯ್ ಗೈಸ್, ಅಲ್ಲಿಂದ ನಡ್ಕೊಂಡು ಬಂದ್ವಿ. ಇವಾಗ ರೂಮಲ್ಲಿ ಬಂದು ರೆಸ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಮಾದೇಶ್ ಅವ್ರು ಮಾಡ್ಕೊಂಡಿದ್ದಾರೆ, ಅಲ್ಲಿ ಶಶಿ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಡೇ 2 ಕಂಪ್ಲೀಟ್ ಆಗಿದೆ. ನಮ್ಮ ಜೊತೆ ಗುರುರಾಜ್ ನೈಟ್ ಅಂದ್ಕೊಂಡಿದ್ರು ಅಲ್ಲಿ. ಸೊ ಇವಾಗ ಬೇರೆ ರೂಮ್ಗೆ ಶಿಫ್ಟ್ ಆಗಿದ್ದಾರೆ. ಸೊ ಇವಾಗ ಮಲ್ಕೊಂಡು ಮಾರ್ನಿಂಗ್ ಸಿಗ್ತೀವಿ ನಾವು ನಿಮಗೆ. ಎಲ್ಲರೂ ನೋಡ್ತಾಯಿರಿ. ಬಾಯ್. ಫೈನಲ್ ಡೇಗೆ ಎಲ್ರಿಗೂ ಸ್ವಾಗತ. ಇವತ್ತು ಬಂದು ಲಾಸ್ಟ್ ಡೇ ಆಗಿರುತ್ತೆ ಇಲ್ಲಿ. ನಾವು ಇವಾಗ ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಟಿಫನ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಮ್ಮ ಆದೇಶ್ ಇಲ್ಲಿದ್ದಾರೆ, ನಮ್ಮ ಶಿಷ್ಯರು ಇಲ್ಲಿದ್ದಾರೆ. ಸೊ ಇವತ್ತು ಬೇರೆ ಕಡೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಬನ್ನಿ ಗೈಸ್, ನೋಡೋಣ ಎಲ್ಲಿ ಸಿಗುತ್ತೆ. ಆಲ್ರೆಡಿ 9 ಗಂಟೆಗೆ ನೋಡಿ ಯಾವ ಥರ ಬಿಸಿಲು ಹೊಡಿತಾ ಇದೆ. ಇಲ್ಲಿ KFC ಇದೆ, ಇಲ್ಲಿ ಡಾಮಿನೋಸ್ ಇದೆ. ಈ ಮಧ್ಯದ ರೋಡಲ್ಲಿ ನಾವಿದ್ದೀವಿ. ಲೆಟ್ಸ್ ಗೋ ಗೈಸ್, ನೋಡೋಣ ಏನು ಸಿಗುತ್ತೆ ಇವತ್ತು ಟಿಫನ್. ಲೆಟ್ಸ್ ಸಿ. ಬನ್ನಿ ಮೇನ್ ರೋಡ್ ತೋರಿಸ್ತೀನಿ ನಾನು ನಿಮಗೆ. ಅದು ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಇದು ಬಂದು ಹಿಂಗೆ ಹೋದರೆ ವೈಟ್ ಫೀಲ್ಡ್. ಇದು ಯಾವ ಏರಿಯಾ ಗೊತ್ತಿಲ್ಲ. ನಾವಿರೋದು ಬಂದು ಗೊತ್ತಿಲ್ಲ ಅದು ಎಲ್ಲಿದು ಅಂತ. ನೋಡಿ ಬೆಳಗ್ಗೆ ಎಷ್ಟು ಟ್ರಾಫಿಕ್ ಇದೆ. ಲೆಟ್ಸ್ ಗೋ ಗೈಸ್. ಯಾವುದೋ ಒಂದು ಅನ್ನಪೂರ್ಣ ಮೆಸ್ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಬಿಟ್ಬಿಟ್ಟಿದ್ದಾರೆ, ಟ್ರಾಫಿಕ್ ಏನಿಲ್ಲ. ಊಟ ಆದಮೇಲೆ ಐಸ್ ಕ್ರೀಮ್ ಇಲ್ಲ ಅಂದರೆ ದಿನಾನೇ ಸ್ಟಾರ್ಟ್ ಆಗೋಲ್ಲ. ನಾಷ್ಟ ಇಲ್ಲ ಅಂದರೆ ಅಂದರೆ ಐಸ್ ಕ್ರೀಮ್ ತಿಂತಾ ಇರಬೇಕು. ಸೊ ಗೈಸ್, ಇವಾಗ ಟೈಮ್ ಬಂದು 1:30 ಆಗಿದೆ. ಇವಾಗ ಊಟ ಮಾಡೋಣ ಅಂದ್ಬಿಟ್ಟು ಊಟಕ್ಕೆ ಹೋಗ್ತಾಯಿದ್ದೀವಿ. ಸೊ ರೂಮಲ್ಲಿ ಹಂಗೆ ಖಾಲಿ ಕೂತಿದ್ದು. ಇವಾಗ ಊಟಕ್ಕೆ ಹೋಗ್ತಾಯಿದ್ದೀವಿ. ಸರಿ ಬನ್ನಿ ಹೋಗೋಣ. ಪಾಪ ಕ್ಯಾಮ್ರಾಮನ್ ಹುಷಾರಿಲ್ಲ ಬೇರೆ ಇವತ್ತು. ಎಡ್ಸ್ಕೋ ರೈಸ್, ಅದೇ ರೈಸ್ ಇದೆ, ತಿನ್ಕೊಂಡು ರೂಮ್ ಹೋಗ್ತೀವಿ. ಎಲ್ಲ ಟೀಗೆ ಸಕ್ಕರೆ ಕಮ್ಮಿ ಇದೆ. ಸೊ ಇವಾಗ ಟೀ ಕುಡಿತಾ ಇದ್ದೀವಿ. ಬನ್ನಿ ಟೀ ಕುಡಿಸ್ತೀನಿ. ಸೊ ಗೈಸ್, ಡೇ 3 3 ಗಂಟೆ ಆಗಿದೆ. ಎದ್ದು ಹೋಗಿ ಫ್ರೆಶಪ್ ಆಗು ಅಂದರೆ ಆಗ್ತಾಯಿಲ್ಲ. ಫುಲ್ ಸೋಂಬೇರಿ ನನ್ನ ಮಗ ಅವನು. ಇವನು ಪಾಪ ಫುಲ್ ಫ್ರೆಶಪ್ ಆಗಿ ರೆಡಿ ಆಗಿದ್ದಾನೆ. ಸೊ ಇವಾಗ ಫ್ರೆಶಪ್ ಆಗಿ ರೂಮ್ನ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಇವತ್ತು ಲಾಸ್ಟ್ ಇದೆ. ಫುಲ್ ವರ್ಕ್ ಮಾಡ್ತಾ ಇಲ್ಲ, ವರ್ಕ್ ಮಾಡೋಕ್ಕೆ ಬರಲ್ಲ ಇವ ಇದಂಗೆ. ಸೊ ಲೆಟ್ಸ್ ಗೋ, ನೋಡೋಣ ಬನ್ನಿ ಎಷ್ಟೊತ್ತು ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ಗೈಸ್, ಈ ರೂಮ್ಗೆ ಬಾಯ್ ಬಾಯ್ ಅನ್ನೋ ಸಮಯ ಬಂದಿದೆ. ಈಗ ಚೆಕ್ಔಟ್ ಆಗ್ತಾಯಿದ್ದೀವಿ. ಸೊ ಎಲ್ಲ ಐಟಮ್ ಎಲ್ಲ ಎತ್ಕೊಂಡು ಗ್ರೌಂಡ್ ಕಡೆ ಹೊಡ್ತಾಯಿದ್ದೀವಿ. ಬನ್ನಿ ಹೋಗೋಣ, ಲಿಫ್ಟಿಂದ ಕೆಳಗಡೆ ಹೋಗಿ ಗ್ರೌಂಡ್ಗೆ. ಸೊ ಗೈಸ್, ಯಾವುದೋ ರಾಂಗ್ ರೂಟಲ್ಲಿ ಬಂದ್ಬಿಟ್ಟಿದ್ದು. ಅದಕ್ಕೆ ಇವಾಗ ಕಾಂಪೌಂಡ್ ಆರ್ಬಿಟ್ಟು ಸೊ ನೋಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮ AC ಅವರು ಮಾದೇಶ್ ಹೋಗ್ತಾಯಿದ್ದಾರೆ. ಬನ್ನಿ, ಏನೋ ಇವತ್ತು ಟಿಪ್ಪರ್ದೇನೋ ಪೂಜೆ ಮಾಡ್ತಾವ್ರು, ತೋರಿಸ್ತೀರಿ ನೋಡಿ ಗೈಸ್. ಟಿಪ್ಪರ್ ನೋಡಿ ಗೈಸ್, ಯಾವ ಥರ ಟಿಪ್ಪರ್ ಎಲ್ಲ ನಿಲ್ಸ್ಕೊಂಡು ಹೊಸದೇನೋ ಲಾಂಚ್ ಮಾಡಿರ್ಬೇಕು, ಅದಕ್ಕೆ ಎಲ್ಲ ಪೂಜೆ ಮಾಡ್ತಾವ್ರೆ. ಸೊ ಲೆಟ್ಸ್ ಗೋ, ನೋಡ್ಕೊಂಡು ಹೋಗೋಣ. ಡೇ 3 ಇವತ್ತು ನಮ್ಮ RCB ಮ್ಯಾಚ್ ಇದೆ. ನೋಡೋಣ ಗೆಲ್ಲುತ್ತಾ ಸೋಲುತ್ತಾ ಅಂತ. ಇವಾಗ ನಾವು ಪ್ರೆಸೆಂಟು ಮುಂಬೈ ವರ್ಸಸ್ ಲಕ್ನೋ ಮ್ಯಾಚ್ ನೋಡ್ತಾ ಇದ್ದೀವಿ. ಸೊ ನೋಡ್ತಾರೆ, ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ. ಅಂತ ನೋಡಿ, ಇವಾಗ ನಾವು ಇಷ್ಟ ಆಗಿದೆ ಇಲ್ಲಿವರೆಗೂ ನೋಡ್ತಾ ಇದ್ದಾರೆ, ಲೈಕ್ ಮಾಡಿ. ಇಲ್ಲಾಂದರೆ ಬೇಡ. ಕ್ಯಾಮ್ರಾಮನ್ ಫುಲ್ ಫೋಕಸ್ ಮಾಡ್ತಾರೆ ಶಿಷ್ಯ. ಇವತ್ತು ಫೈನಲ್ ಡೇ ಇದೆ, ಫೈನಲ್ ದಿವಸ ಫೈನಲ್ ನಡೀತಾ ಇದೆ. ತಾತ ನೋಡಿ, ಇಲ್ಲಿ ತಾತನ ಝೂಮ್ ಹಾಕಿ ನೋಡಿ. ನಮ್ಮ ಬೈಸಿಲ್ ಲಾಸ್ಟ್ ಫೈನಲ್ ಮ್ಯಾಚ್ ಇವತ್ತು. ಸೊ ಮ್ಯಾಚ್ ನೋಡೋಣ ಯಾರು ಗೆಲ್ತಾರೆ ಅಂತ ವೆಯ್ಟಿಂಗ್ ನೋಡಿ.
50,000 ನಗದು ಹಾಗೂ ಆಕರ್ಷಕ ಟ್ರೋಫಿ ಈ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಚಾಂಪಿಯನ್ ಆಗಿ ಹೊರಬಿದ್ದು ಇದೀಗ ಹಾಯ್ ಮಾಡಿ ಮದೇಶ್. ಸೊ ಗೈಸ್ ಫೈನಲಿ 3 ದಿವಸದ್ದು ಕಂಪ್ಲೀಟ್ ಆಯಿತು. ಸೊ ಇವಾಗ ರೂಮ್ಗೆ ಹೋಗೋದಾ ಇಲ್ಲ ಊರಿಗೆ ಹೋಗೋದಾ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ ನಮ್ಮ ಮಾದೇಶ್ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳ್ಕೊಂಡು ಇಲ್ಲಿಂದ ಹೊರಡೋದು. ಎಲ್ಲ ಪ್ಯಾಕ್ ಆದರು. ಸೊ ಎಲ್ಲ ಅವರು ಪಾಡಿಗೆ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಇವಾಗ ನಾವು ಮನೆಗೆ ಹೊರಡೋ ಕಾರ್ಯಕ್ರಮ ಇದೆ. ಸೊ ಲೆಟ್ಸ್ ಗೋ, ಹೊರಡೋಣ ಬನ್ನಿ. ಸೊ ಇವತ್ತು ಇಲ್ಲಿಗೆ ಬಾಯಿ ಹೇಳೋ ಸಮಯ ಬಂದಿದೆ ಈ ಗ್ರೌಂಡಿಗೆ. ಸೊ ಇವಾಗ ನಾವು ರೂಮಿಗೆ ಹೋಗ್ತಾ ಇದ್ದೀವಿ. ರೂಮಲ್ಲಿ ಯಾಕಂದರೆ ಈಗ ಟ್ರೈನ್ ಇಲ್ಲ, ಇಲ್ಲಿ ಮಾರ್ನಿಂಗ್ ಇದೆ. ಸೊ ಅದಕ್ಕೆ ಹೊರಡ್ತಾ ಇದ್ದೀವಿ. ತಿಂಡಿನೂ ಇಲ್ಲ, ಏನೂ ಇಲ್ಲ. ದನ ತಿಂದ ಗಾಯ್ಸ್ ತೋರಿಸಿ ನಾನು ನಿಮಗೆ, ಏನು ತೊಂದರೆ ಇಲ್ಲ, ನೋಡಿದ್ದೀರ ನೀವು. ಅವೆಲ್ಲ ಅಷ್ಟೇ, ಎಲ್ಲ ಸುಳ್ಳು ಎಲ್ಲ ಹೇಳೋದು. ಸ್ವಲ್ಪ ಬಾತಾರ ತಿನ್ಬೇಕಿತ್ತು. ಬರೋ ನಿನ್ಗೆ ಹೊಟ್ಟೆ ಹಸಿತದ ನೋಡು. ಈಗ ನಾನು ಹೊಟ್ಟೆ ಹಸಿದ, ನನ್ಗೆ ಹೊಟ್ಟೆ ಹಸಿತದೆ. ನಾವು ಸಾಕು ಗುರು, ನಾವು ಪಿಜ್ಜಾ ಬುಕ್ ಮಾಡ್ಕೊಂಡು ತಿನ್ನೋಣ ಬನ್ನಿ ಗೈಸ್ ಇವತ್ತು. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ನಾವು ಇಲ್ಲಿಂದ ಹೊರಡೋ ಸಮಯ ಬಂದಿದೆ. ರಾತ್ರಿ ಬಂದು ಮಲ್ಕೊಂಡ್ಬಿಟ್ಟಿದ್ದೋ, ಮಲ್ಕೊಂಡು ಇವಾಗ ಎದ್ದು ಹೋಗ್ತಾ ಇದ್ದೀವಿ. 8:30 ಆಗಿದೆ. ಎಲ್ಲ ರೆಡಿ ಆಗಿದ್ದಾರೆ ಎದ್ದು ಬೆಳಗ್ಗೆ. ಸೊ ಇವಾಗ ಇಲ್ಲಿಂದ ಜಾಗ ಕಡೆ ಬರಬೇಕು. ಬನ್ನಿ ಇಲ್ಲಿಂದ ಹೊರಡೋಣ. ಸೊ ಗೈಸ್ ಎಲ್ಲ ರೂಮ್ ಚೆಕ್ಔಟ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಂದ 1 ಕಿಲೋಮೀಟರ್ ಏನೋ ಇದೆ. ಸೊ ಬನ್ನಿ ಹೋಗೋಣ ಇಲ್ಲಿಂದ. ಎಲ್ಲ ರೆಡಿಯಾಗಿ ಎಲ್ಲ ನಾಷ್ಟ ವಿಷಯ ಮಾಡ್ಕೊಂಡು ಹೊರಡಬೇಕು. ಲೆಟ್ಸ್ ಗೋ. ಹೋಯ್ತು ಟಿಕೆಟ್ನ ತಗೊಂಡ್ಬರಷ್ಟಲ್ಲಿ. ಇವಾಗ ಬಂದು ಬಿಟ್ಟು ಹೋಗ್ತಾ ಇದ್ದೀವಿ. 5 ಮಿನಿಟ್ಸ್ ರೀಚ್ ಆಗ್ತೀವಿ. ಸೊ ಗೈಸ್ ಫೈನಲಿ 4 ಡೇಸ್ ಆದಮೇಲೆ ನಾವು ಬಂದು ರಾಮನಗರ ರೀಚ್ ಆಗಿದ್ದೀವಿ. ಸೊ ನಮ್ಮ ಹುಡುಗ ಮಲ್ಕೊಂಡಿದ್ದ, ನೋಡಿದ್ರಲ್ಲ ನೀವು. ಸೊ ಇವಾಗ ಇಲ್ಲಿಂದ ನಾವು ನಮ್ಮ ಊರ ಕಡೆ ಹೊರಡಬೇಕು, ರಾಮನಗರಗೆ. ಇದೇ ಟ್ರೈನಲ್ಲಿ ಬಂದಿದ್ದು. ಸೊ ಇವಾಗ ಇಲ್ಲಿಂದ ನಾವು ನಮ್ಮ ಪಯಣ ನಮ್ಮ ಊರಿನ ಕಡೆ. ಬನ್ನಿ ಗೈಸ್ ನೋಡೋಣ. ಈಗ ಬಂದು ಸಮಥಿಂಗ್ 12 ಗಂಟೆ ಆಗಿದೆ. ಸೊ ಇಲ್ಲಿಂದ ಆಟೋ ಹಿಡ್ಕೊಂಡು ಊರಿಗೆ ಹೋಗೋದು. ಲೆಟ್ಸ್ ಗೋ. ಬರುವ ಬಾ. ಸೊ ಗೈಸ್ ಫೈನಲಿ ನಮ್ಮ ಮನೆ ಬಂದು ರೀಚ್ ಆಗಿದ್ದೀವಿ. ಇವಾಗ ಐಟಮ್ ಎಲ್ಲ ಮಡಗಿ ಈ ವ್ಲಾಗ್ ಎಂಡ್ ಮಾಡೋ ಸಮಯ ಬಂದಿದೆ. ಈ ವ್ಲಾಗ್ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಂದು ಇದೇ ಥರ ವ್ಲಾಗಲ್ಲಿ ಚೆನ್ನಾಗಿ ನೋಡ್ತಾರೆ. ಬಾಯ್.